ಸಾಸಿವೆ ಡಬ್ಬದ ಸೇವಿಂಗ್ಸ್ ನೋಡಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ತಮ್ನೇಲ್ ನೋಡಿ ನಿಮ್ಗೆ ಆಗ್ಲೇ ಗೊತ್ತಾಗಿರ್ಬೋದು. ಎಸ್ ಹೌದು, ಗೃಹಿಣಿಯರ ಅತಿ ದೊಡ್ಡ ಬ್ಯಾಂಕ್ ಅಕೌಂಟ್ ಅಂದ್ರೆ ಅಡಿಗೆ ಮನೆಯಲ್ಲೇ ಇರುತ್ತೆ. ಯಾವ್ದಿರ್ಬೋದು ಅದು? ಸೊ ಎನಿ ಗೆಸಸ್? ಓಕೆ, ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಗೃಹಿಣಿಯರ ಅತಿ ದೊಡ್ಡ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಬಂದು ಅಡಿಗೆ ಮನೆಯಲ್ಲಿ ಇರುತ್ತೆ. ಯಾವ್ದಿರ್ಬೋದು? ಸೊ ಎಸ್, ಬ್ಯಾಂಕ್ ಅಕೌಂಟ್ ಅಂದ್ಬಿಟ್ಟು ಸ್ಟೀಲ್ ಡಬ್ಬ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋತಾ ಇದ್ದೀರಾ? ಎಸ್ ಹೌದು, ಗೃಹಿಣಿಯರ ಒಂದು ಸೇವಿಂಗ್ಸ್ ಬ್ಯಾಂಕ್ ಇದೇನೆ. ಯಾರು ಅನ್ಕೊಂಡಿರಲ್ಲ ಈ ದುಡ್ಡಲ್ಲಿ, ಈ ಬಾಕ್ಸ್ ಅಲ್ಲಿ ಎಷ್ಟು ದುಡ್ಡಿದೆ ಅಂತ. ಅಷ್ಟು ದುಡ್ಡಿರುತ್ತೆ. ಸೊ ತೋರಿಸ್ತೀನಿ ಒಂದ್ಸಲಿ ನೋಡಿ. ಸೊ ಎಸ್ ಹೌದು, ಇದರಿಂದ ತಪ್ಪು ಅಂತ ಹೇಳ್ತಾ ಇಲ್ಲ. ಹಾಗೆ ಇನ್ ಕೆಲವರು ಅಂತಾರೆ ಸಾಸಿವೆಗೆ ದುಡ್ಡನ್ನ ಒಂದು ಮ್ಯಾಗ್ನೆಟಿಕ್ ಪವರ್ ಇರುತ್ತೆ, ಸೊ ಹಾಗಾಗಿ ಹೆಣ್ಮಕ್ಳು ತಗೊಂಡೋಗಿ ಅದಕ್ಕೆ ಎಲ್ಲ ಹಾಕ್ತಾರೆ ಅಂತ. ಹಾಗೆ ಎಲ್ಲರ ಮನೆಯಲ್ಲೂ ಏನ್ ಖಾಲಿ ಆದ್ರೂ ಸಾಸಿವೆ ಒಂದು ಖಾಲಿ ಆಗಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ಗೃಹಿಣಿಯರು ಆ ಬಾಕ್ಸ್ ಅಲ್ಲಿ ಮುಚ್ಚಿಡಕ್ಕೋಸ್ಕರ ಹಾಕ್ತಾರೆ ಅಂತಾನು ಕೂಡ ಅಂತಾರೆ. ಹಾಗೆ ಯಾವುದೇ ಒಂದೊಂದು ರೂಪಾಯಿನೂ ಕೂಡ ನಾವು ಅಲ್ಲಿ ಹಾಕೋದ್ರಿಂದ ಚೆನ್ನಾಗಿ ಸೇವ್ ಮಾಡ್ಬೋದು ಅನ್ನೋದು ಗೃಹಿಣಿಯರ ಒಂದು ಮೆಂಟಾಲಿಟಿ ಅಂತಾನೆ ಹೇಳ್ಬೋದು. ಅದೇ ಪ್ರಕಾರ ನಾನು ಕೂಡ ಅಷ್ಟೇ, ನಾನೇನ್ ಸಾಸಿವೆ ಡಬ್ಬದಲ್ಲೇ ಇಡ್ತೀನಿ ಅಂತ ಅಲ್ಲ, ಬಟ್ ಅವಾಗೆಲ್ಲ ನಮ್ಮಮ್ಮ ಎಲ್ಲ ಇಟ್ಟಿರೋದನ್ನ ನೋಡಿ ನಾನು ಫುಲ್ ಅಮೌಂಟ್ನ ಹಾಕಕ್ ಹೋಗಲ್ಲ. ಒಂದು ಕಾಯಿನ್ಸ್ ಮಾತ್ರ ಇದ್ದೇ ಇರುತ್ತೆ ಅದರಲ್ಲಿ. ₹1 ₹2 ಕಾಯಿನ್ ಆದ್ರೂ ನೋಡೋಣ ಜಾಸ್ತಿ ಏನಾದ್ರೂ ಅಮೌಂಟ್ ಬರುತ್ತಾ ಅಂತ. ಬಟ್ ನನಗೆ ಆ ಥರ ಏನು ಫೀಲ್ ಆಗಿಲ್ಲ. ಸೊ ಈ ಬಾಕ್ಸು, ಯಾಕಂದ್ರೆ ನಾನು ಇವಾಗ ನಮ್ಮಮ್ಮನ ಮನೆ ಇದ್ದೀನಿ ಅಟ್ ಪ್ರೆಸೆಂಟ್. ಸೊ ನಮ್ಮಮ್ಮನ ಒಂದು ಸಾಸಿವೆ ಡಬ್ಬದಲ್ಲಿ ಎಷ್ಟು ದುಡ್ಡಿದೆ ಅಂತ ತೋರಿಸ್ತೀನಿ. ಸೊ ಅಮ್ಮ ಏನಾದ್ರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ನಗುತ್ತೆ ಅಂತಾನು ನನಗೆ ಗೊತ್ತು, ನಗ್ತಾರೆ ಅಂತಾನು. ಸೊ ನೋಡೋಣ ಬನ್ನಿ, ನಮ್ಮಮ್ಮನ ಸಾಸಿವೆ ಡಬ್ಬದ ಒಂದು ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ ಇವತ್ತು, ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ. ಸೊ ನಮ್ಮಮ್ಮನ ಇದು ಆಕ್ಚುಲ್ ಆಗಿ ನಮ್ಮಮ್ಮನ ಒಂದು ಮನಿ ಸೇವಿಂಗ್ ಟಿಪ್ ಅಂತಾನೆ ಅನ್ಬೋದು. ಸೊ ನೋಡಿ, ₹200 ನೋಟ್ಗಳನ್ನೇ ಇಟ್ಟವ್ರಪ್ಪ. ಇದೆಲ್ಲ ಮೇ ಬಿ ಹಾಲು ತಗೊಂಡ್ಬಂದಾಗ ಉಳಿದಿರುತ್ತಲ್ಲ ಆ ಚೇಂಜಸ್ ಅನ್ಸುತ್ತೆ. ಸೊ ನಮ್ಮಮ್ಮ ವರ್ಕ್ ಹೋಗ್ತಾರಲ್ವಾ, ಸೊ ಹಂಗಾಗಿ ಆಟೋ ಗೀಟೋಗೆ ಬೇಕಾಗುತ್ತೆ ಚೇಂಜ್ಗಳು ಅಂತ ಇಟ್ಕೊಂಡಿರ್ತಾರೆ, ಬಸ್ಸು ಆಟೋಗೆಲ್ಲ ಅಂತ ಅಂದ್ಬಿಟ್ಟು. ಸೊ ಅದೇ ಚೇಂಜ್ಗಳು, ಹಾಗೆ ಹಾಲು ಗೀಲು ಎಲ್ಲ ತರ್ತಾರಲ್ಲ ಅದ್ರ ಚೇಂಜು. ಸೊ ಇಷ್ಟು ನೋಟ್ಗಳಾದ್ರೆ ಚೇಂಜ್ಗಳು ಎಷ್ಟಿದೆ ಅಂತ ನೋಡೋಣ. ಓಕೆನಾ? ಚೇಂಜ್ಗಳನ್ನ ಹಂಗೆ ಕೈಯಲ್ಲಿ ಹಿಡಿದು ತೋರಿಸಿದ್ರೆ ಗೊತ್ತಾಗಲ್ಲ. ಸೊ ಹಾಗಾಗಿ ಆಕ್ಚುಲಿ ನಾನು ಇದು ಒಂದು ಟಿಪ್ಸ್ನ ನಾನೇನು ಫಾಲೋ ಮಾಡಲ್ಲ, ಆದ್ರೂ ನಿಮಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಎಷ್ಟೋ ₹1000 ನಮ್ಮಮ್ಮ ಈ ರೀತಿಯಾಗಿ ಸೇವ್ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನಮ್ಮಮ್ಮನ ಒಂದು ಸಾಸಿವೆ ಡಬ್ಬಿಯ ಸೇವಿಂಗ್ಸ್ ಅಂತ. ಸೊ ಓಕೆ, ಎಷ್ಟಿದೆ ಅಂತ ತೋರಿಸ್ಲಾ? ಇದು ₹200 3 ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ನೋಟ್ಗಳಿದಾವೆ ಸಾಸಿವೆ ಡಬ್ಬದಲ್ಲಿ ಫ್ರೆಂಡ್ಸ್. ಓಕೆ, ಇದಾದ್ಮೇಲೆ ಸಾಸಿವೆ ಅಮೌಂಟ್ ಕೂಡ ಇಷ್ಟಿರಲ್ಲ, ಅಷ್ಟು ಅಮೌಂಟ್ ನಮ್ಮಮ್ಮ ಸಾಸಿವೆ ಡಬ್ಬದಲ್ಲಿ ಇಟ್ಟವ್ರೆ. ನೋಡೋಣ ಎಷ್ಟೆಷ್ಟಿದೆ ಅಂತ.
1150 ನೋಟ್ಗಳಿದಾವೆ. ಯಾವುದು ಪ್ಯಾರಿಸ್ದು ಯಾವುದು ಬೇರೆ ದೇಶದ ಬೇರೆ ಇಟ್ಕೊಂಡ್ಬಿಟ್ಟೈತೆ ನಮ್ಮಮ್ಮ. ಯಾವುದು ಅಂತ ಗೊತ್ತಿಲ್ಲ. ಯಾವುದು ಮಲೇಷಿಯಾನ ಅಲ್ಲ, ಯಾವ್ದಾದ್ರು ನಿಮಗೆ ಗೊತ್ತಿದ್ರೆ ಅಣ್ಣ ನಾನು ಫೋಟೋ ಹಾಕ್ತೀನಿ ಯಾವುದು ಅನ್ನೋದನ್ನ ಹೇಳಿ. ಮೇ ಬಿ ಥೈಲ್ಯಾಂಡ್ ನಾನೇ ಒಂದ್ಸಲಿ ಕೊಟ್ಟಿದ್ದೆ, ಅದನ್ನೇ ಏನಾದ್ರು ಇಟ್ಕೊಂಡಿದ್ದಾರೆ ಅಥವಾ ಆಸ್ಟ್ರೇಲಿಯಾದ ಗೊತ್ತಿಲ್ಲ. 1202 ರೂಪಾಯಿ ಇದೆ. 1202 ರೂಪಾಯಿ ಸಾಸಿವೆ ಡಬ್ಬದ ಸೇವಿಂಗ್ಸ್ ನೋಡಿ. ಬಂದಾದ್ಮೇಲೆ ಒಂದ್ಸಲಿ ಆದ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಹೆಂಗೆ ಸೇವ್ ಮಾಡುತ್ತೆ ಅಂತ. ನಮ್ಮಮ್ಮ ಸ್ವಲ್ಪ ಕ್ಯಾಮ್ರಾ ಶೈ ಇರೋದ್ರಿಂದ ಹೇಳಕ್ ಹೋಗಲ್ಲ. 1202 ರೂಪಾಯಿ ಸಾಸಿವೆ ಡಬ್ಬದ ಸೇವಿಂಗ್ಸ್, ಮನೆಯಲ್ಲಿ ಮಾಡಿರುವಂತಹ ಸೇವಿಂಗ್ಸ್ ಇದು. ಅಂದ್ರೆ ಸಾಮಾನು ಗಿಮಾನಲ್ಲಿ. ಯಾಕೆ ಈ ಒಂದು ಟಿಪ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅದನ್ನ ತಿಳಿಸ್ತೀನಿ ಬನ್ನಿ. ಸೊ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಯಾಕೆ ಈ ಒಂದು ಸಾಸಿವೆ ಡಬ್ಬದ ಸೇವಿಂಗ್ಸ್ ನಾನು ನಿಮಗೆ ಹೇಳಿದೆ ಅಂತಂದ್ರೆ, ನಾನು ಫಾಲೋ ಮಾಡಲ್ಲ ಹೌದು ನಿಜ, ಆದ್ರೆ ಅಡುಗೆ ಮನೆಯಲ್ಲಿ ಬೇರೆ ಬಾಕ್ಸಲ್ಲಂತೂ ನಾನು ಇಡ್ತೀನಿ, ಸಾಸಿವೆ ಡಬ್ಬದಲ್ಲಿ ಇಡಲ್ಲ. ಯಾಕೆ ನಾನು ಇಡಲ್ಲ ಅಂತಂದ್ರೆ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ, ವೈಟ್ ಗ್ಲಾಸ್ ಇದೆಯಲ್ಲ, ಸೊ ಹಾಗಾಗಿ ಇಡಲ್ಲ. ಹಿಂದೆ ಎಲ್ಲ 1 ರೂಪಾಯಿ 2 ರೂಪಾಯಿ ಅಥವಾ ಆ ರೀತಿಯಾಗಿ ಎಲ್ಲ ಸಿಕ್ಕಿದಾಗ ಇಡ್ತಾ ಇದ್ರು ಅನ್ನೋದು ನನಗೆ ಗೊತ್ತು. ಹಾಗೆ ನಮ್ಮಮ್ಮ ಕೂಡ ಇಟ್ಟಿರೋದನ್ನ ನಾನು ಎಷ್ಟೊಂದ್ಸಲಿ ನೋಡಿದ್ದೀನಿ. ಎಷ್ಟೊಂದ್ಸಲಿ ಸಾಸಿವೆ ಡಬ್ಬದಲ್ಲಿ ಎಲ್ಲಿ ಮನೆಯಲ್ಲಿ ದುಡ್ಡಿಲ್ಲ ಅಂದ್ರೆ ಸಾಸಿವೆ ಡಬ್ಬಕ್ಕೋ ಕೈ ಹಾಕಿದ್ರೆ ಅಟ್ಲೀಸ್ಟ್ ಒಂದು 2 ರೂಪಾಯಿ 5 ರೂಪಾಯಿ ಆದ್ರೂ ಸಿಕ್ತಿತ್ತು ಐಸ್ ಕ್ಯಾಂಡಿ ತಗೊಳಕ್ಕೆ. ಸೊ ಈ ರೀತಿಯಾಗಿ ನಾನು ನಮ್ಮಮ್ಮ ಸೇವ್ ಮಾಡಿರೋದನ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸಾಸಿವೆ ಡಬ್ಬದ ಸೇವಿಂಗ್ಸು ಅಂತ ನಗು ಬರ್ಬೋದು, ಬಟ್ ಎಷ್ಟೋ ಸೇವಿಂಗ್ಸು, ಎಷ್ಟೋ ಮನೆ ಉಳಿದಿರೋದು ಕೂಡ ಈ ಒಂದು ಸೇವಿಂಗ್ಸ್ ಇಂದಾನೆ ಅಂತಾನೆ ಹೇಳ್ಬೋದು. ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಕೆಲವು ಟೈಮಲ್ಲಿ ಓಕೆನಾ, ಎಲ್ಲ ಟೈಮು ಅಂತಾನು ಹೇಳಕ್ಕಾಗಲ್ಲ. ಇದರಲ್ಲಿ ಇನ್ನೆಷ್ಟು ಸೇವ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ನಿಜ, ಅದ್ರಲ್ಲಿ ಜಾಸ್ತಿ ಏನು ಸೇವ್ ಮಾಡೋಕ್ಕಾಗಲ್ಲ, ಲಕ್ಷ ಗಟ್ಟಲೆ ಸೇವ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ರೂಪಾಯಿಗಳು 1000 ರೂಪಾಯಿ ಅಲ್ಲಿವರೆಗೂ ನೋಡಿ. ಈ ಒಂದು ಸಾಸಿವೆ ಡಬ್ಬ ಎಷ್ಟು ಉದ್ದ ಇದೆ? ಇಷ್ಟು ಉದ್ದದ್ರಲ್ಲಿ 1202 ರೂಪಾಯಿ ಇರಕ್ಕೆ ಸಾಧ್ಯನಾ? ಒಂದ್ಸಲಿ ಗೆಸ್ ಮಾಡಿ. ಸೊ ಅದು ಇದರಲ್ಲಿ ಇದೆ ಅಂತ ಅಂದ್ರೆ ನೀವು ಯಾಕೆ ಸ್ಟಾರ್ಟ್ ಮಾಡಬಾರ್ದು? ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಒಂದ್ಸಲ ಸ್ವಲ್ಪ ಹಾಕೋದು ಕೂಡಿರೋದನ್ನ ಟ್ರೈ ಮಾಡಿ, ಏನಕ್ಕಾದ್ರೂ ಬರ್ಬೋದು ಅಲ್ವಾ? ಇದೆಲ್ಲ ತಪ್ಪು ಅಂತ ಹೇಳಕ್ಕಾಗಲ್ಲ, ಗೃಹಿಣಿಯರ ಸೇವಿಂಗ್ಸ್ ಟಿಪ್ ಅಂತಾನೆ ಹೇಳ್ಬೋದು. ಸೊ ಇವತ್ತಿಂದನೇ ಸಾಸಿವೆ ಡಬ್ಬದ ಸೇವಿಂಗ್ಸ್ ನೀವು ಕೂಡ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತೇ ಕೂಡ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ನೀವಿನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಒಂದು ಸೇವಿಂಗ್ಸ್ ಟಿಪ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನೋಡ್ತಾ ಇರಿ. ಬಾಯ್.